ಮಾಡಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ನಾವು ಇವತ್ತು ಬೀದರಿಂದ ಚಾಮರಾಜನಗರದವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳಾ ನೌಕರರಿಗೆ ನಮ್ಮ ಸಂಘಟನೆಯ ಸದಸ್ಯರನ್ನಾಗಿ ಮಾಡಬೇಕು ಮತ್ತು ಮಹಿಳಾ ನೌಕರರಿಗೆ ಇರ್ತಕ್ಕಂಥ ಸಮಸ್ಯೆಗಳಾಗ್ಲಿ ಸವಾಲುಗಳಾಗ್ಲಿ ಮತ್ತು ಅವರ ಹಕ್ಕು ಬಾಧ್ಯತೆಗಳಿಗೆ ಚ್ಯುತಿಯಾದರೆ, ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಮತ್ತು ಇನ್ನಿತರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇವತ್ತು ಮಹಿಳಾ ನೌಕರರಿಗೆ ಅವರೊಂದಿಗೆ ಸಮಾಲೋಚನಾ ಸಭೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಕ್ಯಾಲೆಂಡರ್ ಬಿಡುಗಡೆಯನ್ನ ಕೂಡ ನಾವು ಎಲ್ಲ ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೂ ಈ ರೀತಿಯ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆ ಇವತ್ತು ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ತಾಲೂಕಿನಲ್ಲಿ ಘಟಕಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ. ಅದರಂತೆ ಎಲ್ಲ ಮಹಿಳಾ ನೌಕರರಿಗೆ ನಾವು ಭೇಟಿ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಈ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸಂಘಟನೆ ಹೊಂದಿದೆ. ತಾವೆಲ್ಲರೂ ನೋಡಿರಬಹುದು, ಸಮ್ಮೇಳನಗಳಾಗ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ. ರಾಜ್ಯ ಮಟ್ಟದಲ್ಲಿ ನಾವು ಮಹಿಳಾ ದಿನಾಚರಣೆಗಳು, ರಾಷ್ಟ್ರೀಯ ಹಬ್ಬಗಳು ಮತ್ತು ಅವೇರ್ನೆಸ್ ಕಾರ್ಯಕ್ರಮಗಳು ಹಾಗೂ ಕಾನೂನಿನ ಅರಿವು ಕಾರ್ಯಕ್ರಮಗಳು ಮತ್ತು ಒತ್ತಡ ನಿವಾರಣೆ ಹೇಗೆ ಅಂಥೇಳಿ ಆ ಥರದ ಕಾರ್ಯಕ್ರಮಗಳು ಮತ್ತು ನಮ್ಮ ಮಹಿಳಾ ನೌಕರರಿಗೆ ಯಾವ ರೀತಿಯಲ್ಲಿ ಕಾರ್ಯಕ್ಷಮತೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಳವಡಿಸ್ಕೊಳ್ಬೇಕು ಮತ್ತು ನೀತಿ ನಿಯಮಗಳನ್ನು ಹೇಗೆ ಜಾರಿ ಮಾಡಬೇಕು ಮತ್ತು ಕಟ್ಟ ಕಡೆಯ ನಾಗರಿಕರನ್ನು ಕೂಡ ನಾವು ಸೇವೆಯನ್ನ ಕೊಡುವುದರಲ್ಲಿ ಮುಂದೆ ಇರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ತಾವೆಲ್ಲರೂ ಗಮನಿಸಿರಬಹುದು, ಮಾಧ್ಯಮಗಳಲ್ಲಿ ದಿನಾಂಕ 4/12/2025 ಡಿಸೆಂಬರ್ ತಿಂಗಳಿನಲ್ಲಿ ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧದಲ್ಲಿ ನಾವು ಬಹಳ ದೊಡ್ಡ ಕಾರ್ಯಕ್ರಮವನ್ನ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟದ ಎಲ್ಲ ಸಚಿವರಿಗೂ ಕೂಡ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕಾರಣ ಋತುಚಕ್ರ ರಜೆಯನ್ನು ನಮ್ಮ ಸಂಘಟನೆ ವತಿಯಿಂದ ಅವಿರತ ಶ್ರಮದಿಂದ ನಾವು ಅನೇಕ ಮನವಿಗಳನ್ನು ಕೂಡ ಮಾಡಿ ಸರ್ಕಾರದ ಮಟ್ಟದಲ್ಲಿ ಒಂದು ಮಹಿಳಾ ನೌಕರರ ಸಂಘದಿಂದ ಒತ್ತಡವನ್ನು ಹಾಕಿ ಮಹಿಳಾ ನೌಕರರಿಗೆ ಮತ್ತು ಎಲ್ಲ ಉದ್ಯೋಗಸ್ಥ ಮಹಿಳೆಯರಿಗೆ ಋತುಚಕ್ರ ರಜೆಯನ್ನ ಘೋಷಣೆ ಮಾಡಬೇಕು, ಮಂಜೂರು ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಸರ್ಕಾರನೂ ಕೂಡ ನಾವು ಮಾನ್ಯ ಕಾರ್ಮಿಕ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸರ್ ಅವರಿಗೂ ಕೂಡ ನಾವು ಅದನ್ನ ಪ್ರಸ್ತಾವನೆಯನ್ನು ಸಲ್ಲಿಸಿದಾಗ ಅವರು ಕೂಡ ಸಂತೋಷದಿಂದ ಅದನ್ನ ಒಪ್ಕೊಂಡು ಅದನ್ನ ಕ್ಯಾಬಿನೆಟ್ಗೆ ಕೂಡ ತಗೊಂಡು ಬಂದು ಅನುಮೋದನೆಯನ್ನು ಮಾಡಿದ್ರು. ಹಿನ್ನೆಲೆಯಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಚಿವ ಸಂಪುಟದ ದರ್ಜೆಯ ಸಚಿವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೂ ಬೇಡಿಕೆಗಳನ್ನು ಇಟ್ಟಿದ್ವಿ. ಸೆಪ್ಟೆಂಬರ್ 13ನೇ ತಾರೀಕು ಮಹಿಳಾ ನೌಕರರ ದಿನಾಚರಣೆಯಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಅತ್ಯಂತ ಸಂತೋಷದಿಂದ ಸೆಪ್ಟೆಂಬರ್ 13 ಮಹಿಳಾ ನೌಕರರ ದಿನಾಚರಣೆಯನ್ನ ಆಗಿ ಘೋಷಣೆ ಮಾಡಿದ್ರು. ಮಹಿಳಾ ನೌಕರರ ದಿನಾಚರಣೆಯನ್ನ ಸೆಪ್ಟೆಂಬರ್ 13 ಯಾಕೆ ಅಂತ ಹೇಳಿದ್ರೆ, ತಾವೆಲ್ಲರೂ ನೋಡಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಇದೆ, 100 ವರ್ಷದ ಇತಿಹಾಸ ಹೊಂದಿದೆ. ಆ ನೌಕರರ ಸಂಘವನ್ನ ಒಬ್ಬ ಧೀಮಂತ ಮಹಿಳೆ ಮೇರಿ ದೇವಾಸಿ ಅವರು ಅದನ್ನ ಕಟ್ಟಿದ್ರು. ಅವರ ಸವಿ ನೆನಪಿಗಾಗಿ ಮಹಿಳೆಯರಿಗೆ ಸ್ಫೂರ್ತಿಯಾಗ್ಲಿ, ಮಾರ್ಗದರ್ಶಕರಾಗ್ಲಿ ಮತ್ತು ಎಲ್ಲ ಮಹಿಳಾ ನೌಕರರಿಗೆ ಅವರು ಒಂದು ಆದರ್ಶ ಅಂತ ಹೇಳಿ ನಾವು ಸೆಪ್ಟೆಂಬರ್ 13ಕ್ಕೆ ಮಹಿಳಾ ನೌಕರರ ದಿನಾಚರಣೆ ಅಂತ ಹೇಳಿ ಕೇಳ್ಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಅತ್ಯಂತ ಸಂತೋಷದಿಂದ ಘೋಷಣೆ ಮಾಡಿದ್ರು. ಅದೇ ರೀತಿಯಲ್ಲಿ ನಾವು ನಮ್ಮ ಸಂಘದ ಕಚೇರಿಗೆ ಸ್ಥಳಾವಕಾಶವನ್ನು ಕೇಳ್ಕೊಂಡಾಗ ಮಾನ್ಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಅದನ್ನ ತುಂಬಾ ಸಂತೋಷದಿಂದ, ಇದು ನನ್ನ ಹೆಮ್ಮೆ, ಇದು ನಮ್ಮ ಸ್ವಾಭಿಮಾನ, ಇದಕ್ಕೆ ನಾವು ಸ್ಥಳಾವಕಾಶವನ್ನು ಮಾಡಿಕೊಡ್ತೇವೆ ಅಂತ ಹೇಳಿ ಬಾಲ್ ಭವನ್ ಕಬ್ಬನ್ ಉದ್ಯಾನವನದಲ್ಲಿ ನಮ್ಮ ಸಂಘಕ್ಕೆ ಕಚೇರಿಗೆ ಸ್ಥಳಾವಕಾಶವನ್ನು ಕೊಟ್ಟಿದ್ದವರನ್ನ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಅಭಿನಂದನೆಯನ್ನು ಕೂಡ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ.
ಅದೇ ರೀತಿಯಲ್ಲಿ ನಾವು ಇನ್ನೂ ಅನೇಕ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. NPS OPS ಆಗಬೇಕು ಮತ್ತು 8ನೇ ವೇತನ ಆಯೋಗ ಆಗಬೇಕು, ಕೇಂದ್ರ ಮಾದರಿಯ ವೇತನ ಕೂಡ ಜಾರಿಗೆ ಬರಬೇಕು, ಹಾಗೂ ಮಹಿಳಾ ನೌಕರರಿಗೆ 1 ವರ್ಷದ ಕಾಲ ಮಾತೃತ್ವ ರಜೆಯನ್ನ ವಿಸ್ತರಣೆ ಮಾಡಬೇಕು. ಅದೇ ರೀತಿಯಲ್ಲಿ ಋತುಚಕ್ರ ರಜೆಯಲ್ಲೇನೆ ಕೂಡ ನಮ್ಮ ಗರ್ಭಿಣಿ ಮಹಿಳಾ ನೌಕರರಿಗೆ ಯಾವ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಯೋಚನೆ ಮಾಡಿ ನಾವು ಮತ್ತೊಂದು ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಸಲ್ಲಿಸಿದ್ದೇವೆ. ಮಹಿಳಾ ಗರ್ಭಿಣಿ ನೌಕರರಿಗೆ 1 ದಿನದ ವಿಶೇಷ ಸಾಂದರ್ಭಿಕ ರಜೆಯನ್ನು ಅವರಿಗೆ ವೈದ್ಯಕೀಯ ತಪಾಸಣೆ ಮಾಡುವುದಕ್ಕಾಗಿ ವೇತನ ಸಹಿತವಾಗಿ ನೀಡಬೇಕು ಅಂತ ಹೇಳಿ ಪ್ರಪೋಸಲ್ ನ ಕೊಟ್ಟಿದ್ದೇವೆ. ಈಗಾಗಲೇ ಸರ್ಕಾರ ಕೂಡ ಅದನ್ನ ಒಪ್ಕೊಂಡಿದೆ. ಅದೇ ರೀತಿಯಲ್ಲಿ ಮಹಿಳಾ ಚಾಲಕರನ್ನ ಮಹಿಳಾ ಅಧಿಕಾರಿಗಳಿಗೆ ನೇಮಕ ಮಾಡಬೇಕು, ಮಹಿಳೆಯರಿಗೆ ಶಿಶುಪಾಲನಾ ಕೇಂದ್ರಗಳನ್ನ ಮಕ್ಕಳಿಗೆ ಮಾಡಬೇಕು, ಹಾಗೂ ಮಹಿಳಾ ನೌಕರರಿಗೆ ವಿಶ್ರಾಂತಿ ಕೊಠಡಿಗಳನ್ನ ಎಲ್ಲ ಇಲಾಖೆಯಲ್ಲಿ ಮಾಡಬೇಕು, ಹಾಗೂ ಎಲ್ಲ ಮಹಿಳಾ ನೌಕರರಿಗೆ ಸುರಕ್ಷತೆಯನ್ನು ಒದಗಿಸಿಕೊಡ್ಬೇಕು ಅಂತ ಹೇಳಿ ನಾವು ಈಗಾಗಲೇ ಸರ್ಕಾರದ ಮುಂದೆ ನಾವು ಪ್ರಸ್ತಾವನೆಯನ್ನು ಮತ್ತು ಬೇಡಿಕೆಯನ್ನ ಇಟ್ಟಿದ್ದೇವೆ. ಮಹಿಳಾ ನೌಕರರಿಗೆ ಕಿರುಕುಳಗಳಾದಲ್ಲಿ, ಅವರಿಗೆ ದೌರ್ಜನ್ಯಗಳಾದಲ್ಲಿ ಮತ್ತು ಅವರಿಗೆ ಏನಾದ್ರೂ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸುರಕ್ಷತೆಯನ್ನು ಒದಗಿಸಿ ಕೊಡಬೇಕು ಮತ್ತು ಅವರನ್ನ ಭದ್ರತೆಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ನಾವು ಕೇಳ್ಕೊಂಡಿದ್ದೇವೆ, ಬೇಡಿಕೆಯನ್ನು ಕೂಡ ಇಟ್ಟಿದ್ದೇವೆ. ಅದೇ ರೀತಿಯಲ್ಲಿ ನಾವು ನಮ್ಮ ಸಂಘಟನೆಯ ವತಿಯಿಂದ ಎಲ್ಲೆಲ್ಲಿ ಆದ್ರೂ ಮಹಿಳಾ ನೌಕರರಿಗೆ ದೌರ್ಜನ್ಯಗಳಾದಲ್ಲಿ, ಕಿರುಕುಳಗಳಾದಲ್ಲಿ ಮತ್ತು ಅವರಿಗೆ ಏನಾದರೂ ಸ್ವಾಭಿಮಾನಕ್ಕೆ ಧಕ್ಕೆ ಆದಲ್ಲಿ ನಾವು ನಮ್ಮ ಸಂಘಟನೆಯಿಂದ ಧ್ವನಿಯನ್ನು ಎತ್ತಿದ್ದೇವೆ, ಅವರಿಗೆ ಅವ್ರ ಜೊತೆ ನಿಂತ್ಕೊಂಡಿದ್ದೇವೆ, ಧೈರ್ಯವನ್ನು ತುಂಬಿದ್ದೇವೆ ಮತ್ತು ಎಲ್ಲ ಮಹಿಳಾ ನೌಕರರಿಗೆ ಒಂದು ಸಂಘಟನೆ ಬೇಕು ಮತ್ತು ಸಂಘಟನೆ ಇರಬೇಕು, ನಮ್ಮ ಸಂಘಟನೆ ನಮ್ಮ ಶಕ್ತಿ ಆಗ್ಬೇಕು ಅಂತ ಹೇಳಿ ಆ ದೃಷ್ಟಿಯಲ್ಲಿ ನಾವು ಇವತ್ತು ರಾಜ್ಯದಾದ್ಯಂತ ಮಹಿಳಾ ನೌಕರರನ್ನ ಒಂದ್ ಕಡೆ ಸೇರಿಸ್ತಾ ಇದ್ದೇವೆ, ನಮ್ಮ ಸಂಘಟನೆಗೆ ಅವ್ರನ್ನ ಬರ್ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿ, ಹಾಗೂ ಈ ಮೂಲಕ ನಾನು ಎಲ್ಲ ಮಹಿಳಾ ನೌಕರರಿಗೆ ನಮ್ಮ ಸಂಘಟನೆಗೆ ಬಂದು ಸದಸ್ಯತ್ವವನ್ನು ತಗೊಂಡು ನಮ್ಮ ಸಂಘಟನೆ ಇನ್ನೂ ಹೆಚ್ಚಿನ ಬಲಪಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತೇನೆ. ಕೂಡಿಲ್ಲ ಅಂತ ಹೇಳೋದಕ್ಕೆ ಸರ್, ನಾವು ಎಲ್ಲ ಇಲಾಖೆಯ ಮಹಿಳಾ ನೌಕರರು ಇದ್ರೊಳಗಿದ್ದಾರೆ. ಎರಡನೇದು, ಈಗಾಗಲೇ ನೀವೇನು ಹೇಳ್ತಾ ಇದ್ದೀರಾ, ನೌಕರರ ಸಂಘಟನೆಯಲ್ಲಿ ನಾವು ಬೈಲಾ ಅಂತ ನಾವೇನ್ ಕರಿತೀವಿ, ಸಂವಿಧಾನ ಅಂತ ಕರಿತೇವೆ, ಆ ಸಂವಿಧಾನ ಆ ಬೈಲಾದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಆಗ್ಲಿ ಸಮಾನ ಅವಕಾಶಗಳು ಇಲ್ಲ. ಹಾಗಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನ ಕೊಡಿ, ಮೀಸಲಾತಿಗಳನ್ನ ಕೊಡಿ. 52% ಮಹಿಳಾ ನೌಕರರು ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ಕಾರ್ಯನ ನಿರ್ವಹಿಸ್ತಾ ಇದ್ದೇವೆ. ಅಂತಹ ಸಂದರ್ಭದಲ್ಲಿ ನಮಗೆ 50% ಮೀಸಲಾತಿ ಆಗ್ಲಿ ಸಮಾನ ಹಕ್ಕಾಗ್ಲಿ ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೊಮ್ಮೆ ಸಂಘಟನೆ ಮೂಲಕ ನಮ್ಮ ಸಂಘಟನೆ ಬಲಪಡಿಸ್ತೇವೆ, ನಮ್ಗೆ ಆಗಿರ್ತಕ್ಕಂಥ ಒಂದು ಪ್ರತ್ಯೇಕ ಸಂಘಟನೆಯನ್ನ ಮಾಡ್ತೇವೆ ಅಂತೇಳಿ ನಾವು ಈ ಸಂಘಟನೆಯನ್ನ ಕಟ್ಟಿದ್ದೇವೆ ಸರ್. ಈಗ 2ನೇ ವರ್ಷ ಮುಗಿದು 3ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. 2023 ಜುಲೈ 13ನೇ ತಾರೀಕು ನಮ್ಮ ಸಂಘಟನೆನ ರಿಜಿಸ್ಟ್ರೇಷನ್ ಮಾಡಿದ್ವಿ. ಅದಕ್ಕಿಂತ ಪೂರ್ವದಲ್ಲಿ 4 ವರ್ಷಗಳ ಕಾಲ ಹೋರಾಟಗಳನ್ನ ಮಾಡಿದೀವಿ. ಯಾಕೆ ಅಂತಂದ್ರೆ, ಒಂದು ನೌಕರರ ಸಂಘಟನೆಯಲ್ಲಿ ರೊಟೇಷನ್ ಸಿಸ್ಟಮ್ ಬರಬೇಕು. ಯಾಕೆ ಅಂತಂದ್ರೆ 52% ಮಹಿಳಾ ನೌಕರರಿದ್ದೀವಿ. 15 ಜಿಲ್ಲೆಯಲ್ಲಿ ಮಹಿಳಾ ನೌಕರರಿಗೆ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ, ಇನ್ನ 15 ಜಿಲ್ಲೆಯಲ್ಲಿ ನೆಕ್ಸ್ಟ್ಗೆ 15 ಜಿಲ್ಲೆಯಲ್ಲಿ ಮಹಿಳಾ ನೌಕರರಿಗೆ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ, ಕೇಂದ್ರದಲ್ಲಿ 1 ಸಲಕ್ಕೆ ಪುರುಷ ನೌಕರನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ, 1 ಸಲಕ್ಕೆ ಮಹಿಳಾ ನೌಕರನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ನಮ್ಗೆ ಸಮಾನತೆಯನ್ನು ನೀಡಿದ ಹಾಗೆ ಆಗುತ್ತೆ ಅಂತಕ್ಕಂಥ ಪ್ರಪೋಸಲ್ ನಾವು ಇಟ್ಟಿದ್ದೇವೆ. ಆದ್ರೆ ಆ ಪ್ರಪೋಸಲ್ ಪ್ರಕಾರ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಅವಕಾಶಗಳನ್ನ ನೀಡೋಕ್ ಸಾಧ್ಯ ಇಲ್ಲ, ಇವಾಗ ಏನಿದೆ ಅದನ್ನೇ ಮಾಡೋಕೆ ನಾವು ಅಂತ ಹೇಳಿದ್ಮೇಲೆ ನಾವು ಅದನ್ನ ಸಂಘಟನೆಯನ್ನ ಕಟ್ಟಿ ಮತ್ತೆ ಸಂಘಟನೆನ ಬಲಪಡಿಸ್ತಾ ಇದ್ದೇವೆ. ಏನ್ ಸರ್, ಡಿ ಗ್ರೂಪ್ ಇಂದ ಎ ಗ್ರೂಪ್ ತನಕ ಕೇಂದ್ರ ಸರ್ಕಾರದ ನೌಕರರನ್ನ ಹೊರತುಪಡಿಸಿ ರಾಜ್ಯ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತ ಎಲ್ಲ ಮಹಿಳಾ ನೌಕರರು ನಮ್ಮ ಸಂಘಟನೆಗೆ ಸದಸ್ಯರಾಗ್ತಾರೆ. ಹೌದು ಸರ್, ಹೌದು 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 ಮಾಡಿದೀವಿ ಸರ್. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಒಂದು ಟೀಮ್ ನಾವು 2 ಟೀಮ್ ಮಾಡಿದ್ದೇವೆ.
ಒಂದು ಟೀಮ್ ನಾವು ಬೆಂಗಳೂರು ಮಟ್ಟದಲ್ಲಿ ಅವ್ರನ್ನ ಇದ್ ಮಾಡಿಕೊಂಡು ನಾವು ರಾಜ್ಯದಾದ್ಯಂತ ಇದ್ ಮಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಗೌರವಾಧ್ಯಕ್ಷರು ಮತ್ತೆ ಎಲ್ಲರೂ ಕೂಡ ಹೋಗಿ ಇದು ಪತ್ರಗಳನ್ನು ಕೊಟ್ಟಿದ್ದಾರೆ, ಮತ್ತೆ ಮನವಿನೂ ಮಾಡಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿ ಅಂತಾನು ಮಾಡಿದ್ದಾರೆ, ಆಲ್ರೆಡಿ ಅರೆಸ್ಟ್ ಮಾಡಿದಾರೆ ಅಂತಾನು ಕೂಡ ಗೊತ್ತಾಗಿದೆ. ಬೆಳಗಾಂ, ಹೌದು ಸರ್, ನಿಜ. ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಸರ್, ಎಲ್ಲಾ ಜಿಲ್ಲೆಯಲ್ಲೂ ಸಂಘಟನೆ ಮಾಡ್ತಾ ಇದೀವಿ ನಿಜ. ಆದ್ರೆ ಎಲ್ಲಾ ಜಿಲ್ಲೆನೂ ಮಾಡ್ಕೊಂಡು ಎಲ್ಲಾ ಜಿಲ್ಲೆಯಲ್ಲೂ ಕೂಡ ನಾವು ಉದ್ಘಾಟನೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ನಮ್ಗೆ ಇನ್ನೂ ಟೈಮ್ ಬೇಕಾಗತ್ತೆ. ಪೂರ್ತಿ ರಾಜ್ಯನ ಕವರ್ ಮಾಡ್ಬೇಕು, ರಾಜ್ಯನ ಎಲ್ಲ ಮಾಡ್ಬೇಕು ಅಂತಂದ್ರೆ ಎಸ್ ಸರ್. ಖಂಡಿತವಾಗ್ಲೂ ಸರ್, ನಿಮ್ಗೆ ಇನ್ನೊಂದು ಹೇಳ್ತೇನೆ, ಖಂಡಿತವಾಗ್ಲೂ ನಾವು ಈ ಪ್ರಶ್ನೆನ ನಮ್ಮನ್ನ ನಾವೇ ಹಾಕೊಂಡಿದ್ವಿ, ಬೇರೆಯವ್ರಿಗೆ ಹೇಳೋದಕ್ಕಿಂತ ಫಸ್ಟ್ ನಾವು ಹಾಕೊಂಡಿದ್ವಿ. 4 ವರ್ಷಗಳ ಕಾಲ ಸತತವಾಗಿ ನಾವು ಇದನ್ನ ಜನಪ್ರತಿನಿಧಿಗಳೊಂದಿಗೆ, ವಿಚಾರವಾದಿಗಳೊಂದಿಗೆ ಮತ್ತು ಮಹಿಳಾ ಪ್ರತಿನಿಧಿಗಳೊಂದಿಗೆ ಎಲ್ಲರೊಂದಿಗೆ ಚರ್ಚೆ ಮಾಡಿದ್ವಿ, ಮತ್ತೆ ಮಹಿಳಾ ನೌಕರರೊಂದಿಗೂ ಚರ್ಚೆ ಮಾಡಿದ್ವಿ. ಕಾರಣ ಏನು ಅಂತ ಹೇಳಿದ್ರೆ ಸರ್, ಮಹಿಳೆಯರಿಗೆ ಕೆಲವೊಂದು ಸೂಕ್ಷ್ಮ ಸಮಸ್ಯೆಗಳಿರ್ತವೆ, ಕೆಲವೊಂದು ಹೇಳ್ಕೊಳಕ್ಕೆ ಆಗದೆ ಇರ್ತಕ್ಕಂಥ ಒಂದು ಸಮಸ್ಯೆಗಳಿದಾವೆ. ಎಷ್ಟೋ ಮಹಿಳೆಯರು ನಮ್ಮ ಸಮಸ್ಯೆಗಳನ್ನು ಹೇಳಕ್ ಆಗದೇನೆ ಅವ್ರ ಒಳಗಡೆನೆ ಇಟ್ಕೊಂಡಿರ್ತಕ್ಕಂಥ ಸಮಸ್ಯೆಗಳು ತುಂಬಾ ಜನಕ್ಕಿದಾವೆ. ಮಹಿಳೆಯರಿಂದಾನೇ ಒಂದು ಸಂಘಟನೆ ಆದ್ರೆ ಅವರಿಗೆ ಒಂದು ತುಂಬಾ ಹತ್ರ ಆಗತ್ತೆ ಅಂತಕ್ಕಂಥದ್ದನ್ನು ಸಮಸ್ಯೆಗಳು ಹೇಳ್ಕೊಳ್ಳೋದಕ್ಕಾಗ್ಲಿ. ಕೆಲವೊಂದ್ಸಲ ಮಹಿಳೆಯರ ಶಕ್ತಿ ತುಂಬಾ ದೊಡ್ಡದಿದೆ ಸರ್. ಮಹಿಳೆಯರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸಂಘಟನೆ ಬೇಕೇ ಬೇಕು ಅಂತಕ್ಕಂಥ ಧ್ವನಿ ಎಲ್ಲ ಕಡೆನೂ ಕೇಳ್ಬಿಟ್ಟು ಮಾಡಿರೋದು. ಎಜುಕೇಶನ್ ಡಿಪಾರ್ಟ್ಮೆಂಟ್ ಸರ್, ಬೆಂಗಳೂರು ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಇನ್ನೊಂದು ನಿಮ್ಮ ಪ್ರಶ್ನೆಗೆ ಇನ್ನೊಂದು ಉತ್ತರ ಹೇಳ್ಬೇಕಂದ್ರೆ, ರಾಜ್ಯ ಸರ್ಕಾರಿ ನೌಕರ ಸಂಘ ಇದೆ ಅಲ್ವಾ ಬೆಂಗಳೂರು, ಅವ್ರ ಪ್ರಶ್ನೆ ಮುಗಿಸ್ಬೇಡ ಅಂತ. ರಾಜ್ಯ ಸರ್ಕಾರಿ ನೌಕರ ಸಂಘ ಏನಿದೆ ಅದಕ್ಕೆ 100 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸ ಇದೆ. ಆ ಸಂಘನ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಒಂದು ನೌಕರರಿಗೆ ಒಂದು ಸಂಘ ಬೇಕು ಅಂತ ಹೇಳಿ ಒಂದು ಮಹಿಳಾ ಮೇರಿ ದೇವಾಸಿಯಾನೇ ಕಟ್ಟಿದ ಸಂಘ. ಅವರೇ ಒನ್ ಅಂಡ್ ಓನ್ಲಿ ಅಧ್ಯಕ್ಷರಾಗಿದ್ರು. ಅದಾದ್ಮೇಲೆ ಯಾವ ಮಹಿಳೆಗೂ ಅಲ್ಲಿ ಅಧ್ಯಕ್ಷರಾಗಕ್ಕೆ ಬಿಟ್ಟಿಲ್ಲ, ಅಲ್ಲಿ ಸಮಾನತೆ ಕೊಟ್ಟಿಲ್ಲ. ಎರಡನೇದು ಹೇಳಕ್ಕೆ, ಮಹಿಳಾ ಸಂಘದ ಅವಶ್ಯಕತೆ ಯಾಕಿತ್ತು ಅಂತ ಹೇಳಕ್ಕೆ ಒಂದು ಸಿಂಪಲ್ ಉದಾಹರಣೆ ಏನಂದ್ರೆ, ಆ ಸಂಘ 100 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇದ್ರೂ ನಾವು 2.5 ವರ್ಷದಲ್ಲಿ ಬಂದಿದ್ದ ಕೂಡಲೇ ನಾವು ಋತುಚಕ್ರ ರಜೆಯನ್ನು ನಮ್ಮ ಸಂಘ ಮಾಡಿಸಿದೆ. ಆದರೆ ಅವರು 100 ವರ್ಷದ ಇತಿಹಾಸ ಇದ್ರೂ ಸಹ ಮಹಿಳೆಯರಿಗೋಸ್ಕರ, ಮಹಿಳೆಯರದು ಯಾವುದೇ ಒಂದು ಸಮಸ್ಯೆಗೆ ಈ ದೃಷ್ಟಿನಲ್ಲಿ ಯೋಚನೆ ಮಾಡಿಲ್ಲ. ಇದೇ ತೋರ್ಸತ್ತೆ ಮಹಿಳಾ ಸಂಘ ಇದ್ರೆ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗುತ್ತೆ. ಇಲ್ಲ ನಾವು ಯಾರು ಸರ್, ನಾನ್ ನಿಮ್ಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ನಿಜ ಪ್ರತಿಭಟನೆ ಮಾಡಿಲ್ಲ ಅಂತಲ್ಲ, ಪ್ರತಿಭಟನೆ ಮಾಡಿದ ಎಲ್ಲಾ ಸಂಘಟನೆಗಳೊಂದಿಗೆ ನಾವು ಕೈ ಜೋಡಿಸಿದ್ದೇವೆ, ಅವರೊಂದಿಗೆ ನಾವು ಇದ್ದೇವೆ. ಮತ್ತು NPS OPS ಆಗ್ಲೇಬೇಕು ಅಂತಕ್ಕಂಥದ್ದು ನಮ್ದು ಕೂಡ ಪ್ರಥಮ ಆದ್ಯತೆ ಕೂಡ ಇದೆ. ಅದರೊಂದಿಗೆ ನಾವು ಮಹಿಳೆಯರನ್ನ ಇವಾಗ ಒಟ್ಟುಗೂಡಿಸ್ತಾ ಇದೀವಿ, ಮಹಿಳೆಯರನ್ನ ಸಂಘಟಿತರನ್ನಾಗಿ ಮಾಡ್ತಾ ಇದೀವಿ, ಮಹಿಳೆಯರನ್ನ ಇದ್ ಮಾಡ್ತಾ ಇದೀವಿ. ಈಗ ಬೆಳಗಾಂ ಜಿಲ್ಲೆನ ಫಾರ್ಮೇಶನ್ ಮಾಡಿದೀವಿ. ರೇಖಾ ಅಂಗಡಿ ಮೇಡಮ್ ಇದಾರಲ್ಲ, ಇವರು ಜಿಲ್ಲಾಧ್ಯಕ್ಷರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ ನಾವು ನಮ್ಮ ಸಂಘಟನೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕೂಡ ನಾವು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಳ್ತೇವೆ ಸರ್. ಹೌದು, ವಿಶೇಷವಾದಂತಹ ಸಮಯಾವಕಾಶ ಅಥವಾ ಹೌದು, ಬಹಳಷ್ಟು ಜನ ಎಲ್ಲ ಇಲಾಖೆಗಳಲ್ಲಿ ಒತ್ತಡ ಮಹಿಳೆಯರಿಗೆ ಇರ್ತದೆ, ಕಿರುಕುಳನೂ ಇರ್ತದೆ, ಅವ್ರು ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ. ಕರೆಕ್ಟ್. ವಿಶೇಷವಾಗಿ ಏನಾದ್ರು ಒಂದು ಅಭಿಯಾನದ ರೂಪದಲ್ಲಿ ಯಾವ ಮಹಿಳೆಯರು ಯಾವ ಇಲಾಖೆಯಲ್ಲಿ